ದಾವಣಗೆರೆ ದಕ್ಷಿಣವನ್ನ ಮಾದರಿ ಕ್ಷೇತ್ರ ಮಾಡುವಂತ ಗುರಿಯನ್ನ ಬಿಜೆಪಿ ಹೊಂದಿದೆಯಂತೆ. ಇವತ್ತು ಇದೇ ವಿಚಾರವಾಗಿ ಅಶೋಕ್ ಅವರು ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣವನ್ನ ಮಾದರಿ ಕ್ಷೇತ್ರ ಮಾಡುವಂತ ಗುರಿ ಹೊಂದಿದ್ದೇವೆ ನಾವು ಅನ್ನೋದಾಗಿ ದಾವಣಗೆರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣದ ಬಗ್ಗೆ ಗುರಿ ಇದೆ. ನೋಡಿ, ಉಪಚುನಾವಣೆಯ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಮಾತನಾಡೋ ಸಂದರ್ಭದಲ್ಲಿ ಎಡಬಲದಲ್ಲಿ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ನಾವೆಲ್ಲ ಒಟ್ಟಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನ ಪಾಸ್ ಮಾಡ್ತಾ ದಾವಣಗೆರೆ ಕ್ಷೇತ್ರ ಏನಿದೆಯಲ್ಲ ಇದ್ರ ಮೇಲೆ ನಾವು ಒಂದೊಳ್ಳೆ ಮಾದರಿ ಕ್ಷೇತ್ರ ಮಾಡ್ತೀವಿ. ಕುಡಿಯುವ ನೀರಿನ ವ್ಯವಸ್ಥೆ, ಆರೋಗ್ಯ, ಶಿಕ್ಷಣದ ಬಗ್ಗೆ ಗುರಿ ಇದೆ. ಮುಸ್ಲಿಮರಿಗೆ ಟಿಕೆಟ್ ಕೊಡದೆ ಕಾಂಗ್ರೆಸ್ ಮೋಸ ಮಾಡಿಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ಅವಕಾಶ ಇಲ್ಲ. ಕಾಂಗ್ರೆಸ್ ಸೋತ್ರೆ ಮಾತ್ರ ಮುಸ್ಲಿಮರಿಗೆ ಅವಕಾಶ. ಜೊತೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮನೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮನೆಯಲ್ಲಿ ಮಂತ್ರಿ ಇದ್ದಾರೆ, ಸದನಕ್ಕೆ ಬರೋದೇ ಇಲ್ಲ. ಅಪ್ಪ ಮಂತ್ರಿ, ಇನ್ನು ಅಮ್ಮ MP ಆಗಿದ್ದಾರೆ. ಮಗ ಈಗ ಕಾಂಗ್ರೆಸ್ಸಿನ ಅಭ್ಯರ್ಥಿ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರ್ತಾ ಹೋದ್ರು. ಜೊತೆಯಲ್ಲಿ ಅಶೋಕ್ ಅವರು ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ, ಅವ್ರ ಅಸಮಾಧಾನ ಕಾರಣ ಆಯ್ತು ಅಂತ. ಆ ಲೆಕ್ಕಾಚಾರ ನೋಡಿದ್ರೆ ಬಿಜೆಪಿ ಕೊಡಬಹುದಿತ್ತು, ಆದ್ರೆ ಬಿಜೆಪಿ ಯಾಕೆ ಕೊಟ್ಟಿಲ್ಲ ಅನ್ನೋದಾಗಿಯೂ ಕೂಡ ಪ್ರಶ್ನೆ ಮಾಡುವಂತ ವಿಚಾರಣೆ. ಆದ್ರೂ ಕೂಡ ಈ ಚುನಾವಣೆಯ ಪ್ರಚಾರ ಅಬ್ಬರದ ನಡುವೆ ಒಂದಿಷ್ಟು ಅಂಶಗಳನ್ನ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಬದಲಾವಣೆ ಆಗುತ್ತೆ. ಆ ಕುಟುಂಬ ಬಿಟ್ಟು ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಆಸೆ ಪಟ್ಟಿದ್ರು. ಆ ಆಸೆಗೆಲ್ಲ ಕಾಂಗ್ರೆಸ್ ಪಾರ್ಟಿ ತಣ್ಣೀರನ್ನು ಎರಚಿದೆ. ಅಥವಾ ಯಾರೋ ಹಿಂದುಳಿದ ವರ್ಗದವ್ರಿಗೂ ಕೊಟ್ಟಿಲ್ಲ, ದಲಿತರಿಗೂ ಕೊಟ್ಟಿಲ್ಲ, ಮುಸಲ್ಮಾನರಿಗಂತೂ ಹತ್ತಿರಕ್ಕೆ ಸೇರಿಸಿಲ್ಲ. ಇಲ್ಲಿ ಶಾಮನೂರವ್ರು ಹೇಳಿದ್ರಂತೆ, ನಾನು ಆದಮೇಲೆ 72,000 ಇದ್ದೀರಾ, ನಿಮಗೆ ಕೊಡ್ತೀರಿ ಅಂತೇಳಿ. ಈಗ ಅವರು ರೊಚ್ಚಿಗೆದ್ದಿದ್ದಾರೆ. ಅಲ್ಲೂ ಸಂಧಾನ, ಮಾತುಕತೆ ಇವೆಲ್ಲ ನಡೀತಾ ಇದೆ. ಅದೆಲ್ಲ ನಿರರ್ಥಕ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಆ ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ, ನಿಮ್ಮ ಮೊಮ್ಮಕ್ಕಳು ಅರ್ಜಿ ಹಾಕ್ಬೋದನ. ಮುಸಲ್ಮಾನ್ ಬಾಂಧವರು ಮೊಮ್ಮಕ್ಕಳಿಗೆ ಅರ್ಜಿ ಹಾಕೋಕ್ಕೂ ಕಷ್ಟ. ಅವಾಗೂ ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡಿ. ಕಾಂಗ್ರೆಸ್ ಸೋತ್ರೆ ಮಾತ್ರ ನಿಮಗೊಂದು ಅವಕಾಶ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಇಲ್ಲ. ಇಲ್ಲಿ ಆ ಎಚ್ಚರಿಕೆಯನ್ನು ನೀವು ಗಮನ ವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಇದೊಂದು ಡೆಮೋಕ್ರಸಿ ನಮ್ಮದು ಇರೋವಂಥದ್ದು ದೇಶ ನಮ್ಮದು. ಇಲ್ಲಿ ಅವ್ರ ಮನೆಯಲ್ಲಿ ಈಗಾಗಲೇ ಅವರ ಮಂತ್ರಿ ಇದ್ದಾರೆ. ಏನಪ್ಪ ಮಂತ್ರಿ? ಅಲ್ಲ, ಜಿಲ್ಲಾ ಮಂತ್ರಿಗಳು ಗಣಿ ಅಲ್ಲಲ್ಲ, ಅವ್ರ ಹೆಸರು SS ಮಲ್ಲಿಕಾರ್ಜುನ್. ಯಾಕೆ ಕೇಳಿದೆ ಅಂದರೆ ಅಸೆಂಬ್ಲಿಗೆ ಬರಲ್ಲ, ಅದಕ್ಕೆ ಕೇಳಿದೆ. ನಮ್ಗೆ ಹೆಸರೇ ಮರ್ತೋಗ್ಬಿಟ್ಟೈತೆ. ಅಸೆಂಬ್ಲಿಗೆ ಬರಲ್ಲ. ಮೊನ್ನೆ ಅಸೆಂಬ್ಲಿಗೆ ಅಪ್ಪಿತಪ್ಪಿ ಅಚಾನಕ್ಕಾಗಿ ಬಂದ್ಬಿಟ್ರು. ಸುನೀಲ್ ಕುಮಾರ್ ಕೇಳಿದ ಕ್ವಶನ್ ತಬ್ಬಿಬ್ಬಾಗಿ ನಾಳೆ ಉತ್ತರ ಕೊಡ್ತೀನಿ ಅಂತ ಹೋಗ್ಬಿಟ್ಟು ಅಸೆಂಬ್ಲಿಗೆ ಬರಲ್ಲ, ಏರಿಯಾದಲ್ಲಿ ಸಿಗಲ್ಲ. ಅವರ ಶ್ರೀಮತಿಯವರು ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ. ಈಗ ಅವರ ಮಗ ಒಂದೇ ಮನೆಯಲ್ಲಿ, ಅವ್ರ ಮಗ ಈಗ ಕ್ಯಾಂಡಿಡೇಟು. ಅಪ್ಪ ಮಂತ್ರಿ, ಅಮ್ಮ MP, ಮಗ ಕ್ಯಾಂಡಿಡೇಟ್. ಈ ಪರಿಸ್ಥಿತಿ ದಾವಣಗೆರೆ ಜನ ಅರ್ಥ ಮಾಡ್ಕೊಳ್ಳಿ. ಡೆವಲಪ್ಮೆಂಟ್ ನಮಗೆ ಜನಕ್ಕೇನು ಬೇಕಾಗಿರೋದು ಅಭಿವೃದ್ಧಿ ಆಗಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.